ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇಲ್ಲಿವರೆಗೂ ಕೂಡ ಚಳಿಗಾಲದ ಅಧಿವೇಶನ ಅಂತೇಳಿ ಆಯಿತು. ನಾಯಕತ್ವದ ವಿಚಾರ, ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಯಾರೂ ಕೂಡ ತುಟಿ ಪಿಟ್ಟಕ್ಕೆ ಅಂದಿರಲಿಲ್ಲ. CM ಮಾತಾಡಿದ್ರು, DCM ಮಾತಾಡಿದ್ರು. ಚಳಿಗಾಲದ ಅಧಿವೇಶನ ಮುಗಿದ ನಂತರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, 5 ವರ್ಷ ನಾನೇ CM, 5 ವರ್ಷ ನನ್ನನ್ನು ಅಲುಗಾಡಿಸೋದಕ್ಕೂ ಆಗಲ್ಲ. ಹೈಕಮಾಂಡ್ ನನ್ನ ಜೊತೆಗಿದೆ ಅಂಥೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಇದನ್ನೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ? ಅಧಿವೇಶನ ಮುಗಿತಾ ಇದ್ದಂತೆ ಅಧಿಕಾರ ಹಸ್ತಾಂತರದ ಮಾತನ್ನ DK ಶಿವಕುಮಾರ್ ಅವರು ನೆನಪಿಸಿದ್ದಾರೆ. CM ಕುರ್ಚಿ ಹಸ್ತಾಂತರದ ಮಾತನ್ನ DK ಶಿವಕುಮಾರ್ ಅವರು ನೆನಪಿಸಿದ್ದಾರೆ. ನಾನೇ 5 ವರ್ಷ CM ಅಂತ ಗುಟುರು ಹಾಕಿದ್ರ ಸಿದ್ದರಾಮಯ್ಯ. ಅಧಿವೇಶನ ಅಂತ್ಯ ಆಗಿದೆ, ಶುರುವಾಗುತ್ತಾ ಹಸ್ತಾಂತರದ ಹಣಾಹಣಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಅಧಿವೇಶನ ಮುಗಿಯುತ್ತಿದ್ದಂತೆ ಹೊತ್ತಿದ ಚಿಂಗಾರಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ವಿಚಾರವನ್ನು ಮತ್ತೆ ನೆನಪಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕುರ್ಚಿ ಕಾಳಗ ತೀವ್ರ ಸ್ವರೂಪದಲ್ಲಿ ಚರ್ಚೆ ಆಗ್ತಾ ಇದೆ, ಅಥವಾ ಕುರ್ಚಿ ಕಾಳಗ ಈಗ ಜಟಾಪಟಿ ಮುಂದುವರೆದಿದೆ. ಅಧಿವೇಶನ ಮುಗಿತಾ ಇದ್ದಂತೆ DK ಶಿವಕುಮಾರ್ ನೆನಪಿಸಿದ್ದಾರೆ. ನಾನೇ 5 ವರ್ಷ CM ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಒಪ್ಪಂದವೇ ಆಗಿಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಅಂತ ಹೇಳಿ. ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಅವರು ನಿನ್ನೆ ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದು DK ಶಿವಕುಮಾರ್ ಅವರ ಅದೊಂದು ಮಾತು. ಗೋಕರ್ಣದಲ್ಲಿ ಅಧಿಕಾರ ಹಸ್ತಾಂತರದ ಬಾಂಬ್ ಸಿಡಿಸಿದ್ರು DCM DK ಶಿವಕುಮಾರ್. ನನ್ನ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿದ್ರು. ನಾವಿಬ್ಬರು ಅದರಂತೆ ನಡೆದುಕೊಳ್ತೀವಿ ಅಂತೇಳಿ DK ಶಿವಕುಮಾರ್ ಹೇಳಿದ್ರು. ದೆಹಲಿ ಅಂಗಳದಲ್ಲಿ ಮತ್ತೆ ಶುರುವಾಗುತ್ತಾ ವಾರ. ಆದರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಆ ರೀತಿ ಏನು ಒಪ್ಪಂದ ಆಗಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಒಪ್ಪಂದವೇ ಆಗಿಲ್ಲ ಅಂತೇಳಿ DK ಶಿವಕುಮಾರ್ ನಮ್ಮಿಬ್ಬರ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದು ಯಾವ ಸ್ವರೂಪಕ್ಕೆ ಹೋಗ್ಬೋದು ಮುಂದೆ ಅನ್ನೋದನ್ನ ಈ ಹಂತದಲ್ಲೇ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ CM ಬದಲಾವಣೆ, ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು. ರಾಜ್ಯ ರಾಜಕಾರಣದಲ್ಲಿ CM ಕುರ್ಚಿ ವಿಚಾರಕ್ಕೆ ಜಟಾಪಟಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. CM ಸಿದ್ದರಾಮಯ್ಯ ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತೇಳಿ ಹೇಳ್ತಾ ಇದ್ರೆ, DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಜಟಾಪಟಿ ಈ ಹೊತ್ತಿಗೆ ಇದೆಲ್ಲವೂ ಬೆಳವಣಿಗೆ ಯಾವ ಸ್ವರೂಪವನ್ನು ಪಡೆಯಬಹುದು? ಇಲ್ಲಿವರೆಗೂ ಏನಾಗಿದೆ, ಯಾರು ಏನು ಹೇಳಿದರು, ಎಲ್ಲದರ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಅದ್ಯಾಕೋ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇನ್ನೇನು ತಣ್ಣಗಾಯ್ತು ಎನ್ನುವಷ್ಟರಲ್ಲಿ ಪವರ್ ಫೈಟ್ಗೆ ಯಾರಾದರೂ ಕಿಡಿ ಹೊತ್ತಿಸ್ತಲೇ ಇರ್ತಾರೆ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ 5 ವರ್ಷ CM ಅಂತ ಬೆಳಗಾವಿ ಅಧಿವೇಶನದಲ್ಲಿ ನಿಂತು ಗುಡುಗಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ,
ಸದನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಆ ಮೂಲಕ 2028ರ ತನಕ ಡಿಕೆಶಿಗೆ ಕುರ್ಚಿ ಬಿಟ್ಟು ಕೊಡಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಸಿದ್ದರಾಮಯ್ಯಗೆ ಡಿಸಿಎಂ ಕೌಂಟರ್. ಒಪ್ಪಂದ ನೆನಪಿಸಿದ ಡಿಕೆ ಶಿವಕುಮಾರ್. ಆ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಆದರೆ ಈ ಕಡೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಡಿಕೆಶಿ ಗುಡುಗಿದ್ದಾರೆ. ಒಪ್ಪಂದದಂತೆ ನಾವಿಬ್ಬರು ನಡೆದುಕೊಳ್ತೀವಿ ಅಂತ ಬಂಡೆ ಸಿಡಿದಿದ್ದಾರೆ. ಆ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಮೊದಲ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ನನ್ನ ಹಾಗೂ ಸಿಎಂ ನಡುವೆ ಒಪ್ಪಂದ ಆಗಿದೆ ಎಂದಿದ್ದಾರೆ. ಹಾಗಾದ್ರೆ ಈ ಒಪ್ಪಂದ ಯಾವುದು? 2.5 ವರ್ಷ ಬಳಿಕ ಸಿಎಂ ಕುರ್ಚಿಯಿಂದ ಇಳಿಯೋಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರ? ಇದನ್ನೇ ಕನಕಪುರ ಬಂಡೆ ನೆನಪಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕಾಳಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಒಂದು ಮಾತಾಡಿದರೆ ಡಿಕೆ ಶಿವಕುಮಾರ್ ಮತ್ತೊಂದು ಮಾತಾಡ್ತಾ ಇದ್ದಾರೆ. ಈ ಚಳಿಗಾಲದ ಅಧಿವೇಶನ ಈಗ ಅಂತಿಮ ಹಂತಕ್ಕೆ ಬಂದಿದೆ, ಅಥವಾ ಚಳಿಗಾಲದ ಅಧಿವೇಶನ ಮುಗಿದು ಹೋಗಿದೆ. ಈ ಸಮಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಕುರ್ಚಿ ವಿಚಾರ. ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಅಭಿಷೇಕ್, ಈ ಹೊತ್ತಿಗೆ ಇವರಿಬ್ಬರ ಹೇಳಿಕೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ? ಅಭಿಷೇಕ್, ರಂಜಿತ್, ಈಗ 2 ಮತಗಳ ನಡುವೆ ಅಸಲಿ ಆಟ ಆರಂಭ ಆಗುತ್ತೆ. ಯಾಕೆಂದ್ರೆ ಅಸೆಂಬ್ಲಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ JDS ನ ಬಾಯಿಗೆ ಆಹಾರ ಆಗ್ಬಾರ್ದು ಅಂತ ಆಗಿದೀವಿ ಅಂತ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಇಬ್ರು ಹಣ್ಣು ತಮ್ಮಂದ್ರು ಜೋಡೆತ್ತುಗಳು ಅನ್ನೋ ತರ ಬಿಂಬಿಸ್ಕೊಂಡಿದ್ರು. ಆದ್ರೂ ನಿನ್ನೆ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಅಂಕೋಲ್ಗೆ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಉತ್ತರವನ್ನ ಕೊಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ. ಈಗಲೂ ನಾನೇ ಸಿಎಂ, ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಉದ್ವೇಗಕ್ಕೆ ಒಳಗಾಗಿ ಹೇಳ್ತಾರೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ನೇರವಾಗಿ ಹೇಳೋದು ನಾನೇ ಕಂಟಿನ್ಯೂ ಆಗ್ತೀನಿ, ಹೈಕಮಾಂಡ್ ಬೆಂಬಲ ನನಗಿದೆ ಅಂತ. ಈ ಒಂದು ವಿಚಾರವನ್ನ ಅಂಕೋಲದಲ್ಲಿ ಪತ್ರಕರ್ತರು ಡಿಕೆ ಶಿವಕುಮಾರ್ ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಸಿದ್ದರಾಮಯ್ಯನ ನಡುವೆ ಇದು ಹೈಕಮಾಂಡ್ಗೂ ಗೊತ್ತಿದೆ ಅಂತ ನೇರವಾದಂತ ಮಾತನ್ನ ತಿಳಿಸಿರುವಂತದ್ದು. ಅಸೆಂಬ್ಲಿ ಎಂಡ್ ಆಗಿರುವಂತದ್ದು, ಅಧಿವೇಶನ ಎಂಡ್ ಆಗಿರುವಂತದ್ದು. ಇಲ್ಲಿಗೆ 2 ಬಣಗಳ ನಡುವೆ ಕಳೆದ 12 ದಿನಗಳಿಂದ ಇದ್ದಂತ ಮೌನ ಈಗ ಉತ್ತುಂಗಕ್ಕೆ ಏರುವಂತ ಬಹುತೇಕ ನಿರೀಕ್ಷಣ ನಾವು ನೋಡ್ತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಪ್ರಥಮ ಬಾರಿಗೆ ಈ ಇಬ್ಬರು ದೈತ್ಯರನ್ನ ಯಾವ ರೀತಿ ಹೈಕಮಾಂಡ್ ಶಾಂತಪಡಿಸುತ್ತೆ, ಯಾರು ಸೋಲನ್ನ ಒಪ್ಕೊಳ್ತಾರೆ, ಯಾರು ತಮ್ಮ ಹಠವನ್ನ ಸಾಧಿಸ್ತಾರೆ ಅನ್ನೋದನ್ನ ಕಾದು ನೋಡುವಂತ ದಿನ ತೀರಾ ದೂರದಲ್ಲೇನಿಲ್ಲ ಅಂತ ಹೇಳ್ಬೋದಾಗಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು, ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಕಳೆದ ಅನೇಕ ಬಾರಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಅಧಿವೇಶನ ಮುಗಿದಿದೆ. ಅಧಿವೇಶನ ಮುಗಿದ ನಂತರ ಡಿಕೆ ಶಿವಕುಮಾರ್ ಯಾವ ದಾಳವನ್ನ ಉರುಳಿಸ್ತಾರೆ ಸಿಎಂ ಗದ್ದುಗೆಗೆ ಏರೋದಕ್ಕೆ ಅನ್ನೋದನ್ನ ಈಗ ನಾವು ಗಮನಿಸಬೇಕಾಗಿರುವಂತದ್ದು ಮೊದಲನೇ ಅಂಶ ಆಯ್ತು. ಅಂದ್ರೆ ಎರಡನೇ ಅಂಶ, ಅಹಿಂದ ನಾಯಕರಾದಂತ ಸಿದ್ದರಾಮಯ್ಯನವರು ಆ ಒಂದು ಅಹಿಂದ ಹೆಸರನ್ನ ಹಿಡಿದು ಯಾವ ರೀತಿಯಲ್ಲಿ ಮುಂದುವರಿತಾರೆ. ಒಂದು ವೇಳೆ ಅಹಿಂದ ಮತ ಬ್ಯಾಂಕ್ ಅನ್ನ ಬಿಟ್ಕೊಟ್ರೆ ಯಾವ ಕಾರಣಕ್ಕೆ ಕಾಂಗ್ರೆಸ್ 2028ಕ್ಕೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯನವರ ಬಣ ಹಾಗೂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಅರಿವನ್ನ ಮೂಡಿಸಿದ್ರೆ, ಮತ್ತೊಂದ್ ಕಡೆ ಒಕ್ಕಲಿಗ ನಾಯಕನನ್ನ ಸೈಡ್ ಲೈನ್ ಮಾಡಿದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಡಿಕೆ ಹಾಗೂ ಅವರ ಬಣ ಹೈಕಮಾಂಡ್ ಗಮನಕ್ಕೆ ತರುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಈ ಇಬ್ಬರ ಜಟಾಪಟಿ ಎಲ್ಲಿವರೆಗೂ ಹೋಗುತ್ತೆ, ಇದು ಮತ್ತೊಂದು ಕಾರಣ ಆಗುತ್ತಾ? ಈ ಒಂದು ಸರ್ಕಾರ ಪತನ ಮಾಡೋದಕ್ಕೆ ಇವರಿಬ್ಬರ ಜಗಳವೇ ಕಾರಣವಾಗುತ್ತಾ? ಯಾವುದೇ ಕಾರಣಕ್ಕೂ ಕೂಡ
ಬಿಜೆಪಿ ಈ ಒಂದು ಸರ್ಕಾರದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ, ನಮ್ಗೆ ಬಹುಮತ ಸಿಕ್ಕಿಲ್ಲ, ನಾವು ವಿರೋಧ ಪಕ್ಷದಲ್ಲೇ ಇರ್ತೀವಿ ಅಂತ ಹೇಳ್ತಿರೋದನ್ನ ಗಮನಿಸಿದಾಗ ಇವರಿಬ್ಬರ ಜಗಳದಿಂದಲೇ ಪಕ್ಷ ಅಧಿಕಾರವನ್ನ ಕಳ್ಕೊಳ್ಳುತ್ತೆ, ಸರ್ಕಾರ ಅಧಿಕಾರವನ್ನ ಕಳ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಹೋಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಅನ್ನೋ ಒಂದು ಬಿಜೆಪಿಯ ಮುನ್ಸೂಚನೆ ಕೂಡ ನೀಡಿರುವಂತದ್ರಿಂದ ಇದು ಯಾವ ರೀತಿ ತಾರಕಕ್ಕೇರುತ್ತೆ ಅಂತ ನೋಡ್ಬೇಕಾಗಿರುವಂತದ್ದು. ಸಿದ್ದರಾಮಯ್ಯನವರು ದಳ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇವ್ರನ್ನ ಸಿಎಂ ಮಾಡಿದೆ. ಮೊದಲನೇ ಬಾರಿ 5 ವರ್ಷ ಆಯ್ತು, ಎರಡನೇ ಬಾರಿ 2.5 ವರ್ಷ ಆಗಿದೆ, ಇನ್ನ 2.5 ವರ್ಷ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ಸರ್ಕಾರವನ್ನ ಬೀಳಿಸ್ಬೇಕಾದ್ರೂ, ಯಾವುದೇ ಶಾಸಕರನ್ನ, ಯಾವುದೇ ಸಚಿವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಾದ್ರೂ ಟ್ರಬಲ್ ಶೂಟ್ ಮಾಡ್ತಾ ಇದ್ದಂತ DK ಶಿವಕುಮಾರ್ ಅವರ ಪವರ್ ಕೂಡ ಈಗ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ ಈ ಎರಡು ದೈತ್ಯಗಳ ನಡುವೆ ಯಾವ ರೀತಿ ಒಂದು ಒಪ್ಪಂದವನ್ನ ತರಿಸುತ್ತೆ, ಯಾವಾಗ ಮಾತುಕತೆ ಆಗುತ್ತೆ, ಸಂಕ್ರಾಂತಿಯ ನಂತರ ಕ್ರಾಂತಿ ಇತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ ಅಲ್ಲಿವರೆಗೂ DK ಶಿವಕುಮಾರ್ ಕಾಯ್ತಾರ ಒಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಗೆ ಈಗ ಉಳಿದಿರೋದು ಒಂದೇ ದಾರಿ. ಈ ದ್ವೇಷ ಭಾಷಣ ವಿರೋಧಿ ಬಿಲ್ ಇತ್ತಲ್ಲ, ಈ ಬಿಲ್ ಪರಿಷತ್ನಲ್ಲೂ ಪಾಸ್ ಆಗಿದೆ, ಹಾಗೆ ವಿಧಾನಸಭೆಯಲ್ಲೂ ಕೂಡ ಪಾಸ್ ಆಗಿದೆ. ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಇದರ ವಿಚಾರವನ್ನು ತಿಳಿಸಿ ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಇದು ವಿಚಾರ ಗಮನಿಸ್ತಾ ಇದ್ದಂಗೆ ರಾಜ್ಯದಲ್ಲಿ ರಂಗೇರ್ತಾ ಇದೆ ಹೆಸರು ಬದಲಾವಣೆ ರಾಜಕೀಯ. ತಾರಕಕ್ಕೇರಿದೆ ರಾಜಭವನದ ಹೆಸರು ಬದಲಾವಣೆಯ ಜಟಾಪಟಿ. ರಾಜಭವನದ ಹೆಸರು ಬದಲಿಸಲು ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕೇಂದ್ರದ ನಿರ್ಧಾರದ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿದ್ದಾರೆ. ರಾಜಭವನ ಸರ್ಕಾರದ ಆಸ್ತಿ, ಹೆಸರು ಬದಲಿಸಲು ಸಾಧ್ಯವಿಲ್ಲ, ಬರೋದಿಲ್ಲ. ಲೋಕಭವನ ಅಂತ ಬದಲಿಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನವಾಗೇ ಮುಂದುವರಿಯಲಿ ಅಂತ ಹೇಳಿ ಸಿಎಂ ಹೇಳ್ತಾ ಇದ್ದಾರೆ. ತಾರಕಕ್ಕೇರಿದೆ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ. ರಾಜ್ಯದಲ್ಲಿ ರಂಗೇರಿದ ಹೆಸರು ಬದಲಾವಣೆ. ರಾಜಭವನದ ಹೆಸರನ್ನ ಲೋಕಭವನ ಅಂಥೇಳಿ ಹೆಸರನ್ನ ಬದಲಿಸುವ ಬಗ್ಗೆ ಕೇಂದ್ರದಲ್ಲಿ ಈಗ ಪ್ರಸ್ತಾಪ ಇದೆ. ಇದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಹೆಸರು ಬದಲಿಸುವುದಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮತ್ತೊಂದು ಸುತ್ತಿನ ಜಟಾಪಟಿಗೆ ಈಗ ಕಾರಣವಾಗ್ತಾ ಇದೆ. ಹೆಸರನ್ನ ಬದಲಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ರಾಜಭವನದ ಹೆಸರು ಬದಲಾವಣೆಯ ವಾರ್. ಈಗ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಭವನ ಸರ್ಕಾರದ ಆಸ್ತಿ, ಅದರ ಹೆಸರನ್ನು ಬದಲಿಸಲು ಬರೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹೆಸರು ಬದಲಿಸಲು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಪತ್ರ. ರಾಜಭವನ ಹೆಸರು ಬದಲಾವಣೆ ಬಗ್ಗೆ ಪತ್ರ. ಲೋಕಭವನ ನಾಮಕರಣಕ್ಕೆ ಆಗ್ರಹಿಸಿ ಪತ್ರ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಿಂದ ಪತ್ರ. ಕುತೂಹಲವನ್ನು ಮೂಡಿಸಿದ ರಾಜ್ಯ ಸರ್ಕಾರದ ಈ ನಡೆ. ಡಿಸೆಂಬರ್ 3ರಂದೇ ಪತ್ರ ಬರೆದಿರುವ ವಿಶೇಷ ಕಾರ್ಯದರ್ಶಿ. ಕೇಂದ್ರ ವರ್ಸಸ್ ರಾಜ್ಯ ವಾರ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಆ ಪತ್ರವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ರಾಜಭವನದ ಹೆಸರು ಬದಲಿಸುವ ವಾರ್ ಕೇಂದ್ರ ಮತ್ತು ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರೀತಿಯಲ್ಲಾಗಿದೆ. ಈ ಹೊತ್ತಿಗೆ ತಮ್ಮಲ್ಲಿರುವಂಥ ಮಾಹಿತಿ ಏನು ಚಂದ್ರಶೇಖರ್? ರಂಜಿತ್, ಖಂಡಿತವಾಗ್ಲು ಕೇಂದ್ರ ಸರ್ಕಾರ ಒಂದಷ್ಟು ಹೆಸರುಗಳನ್ನು ಬದಲಿಸಿ ಹೊಸ ಹೆಸರುಗಳನ್ನು ನಾಮಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ರಾಜಭವನ ಕೂಡ ಒಂದು. ಆ ರಾಜಭವನದ ಹೆಸರನ್ನು ಈಗ ಲೋಕಭವನ ಅನ್ನುವಂಥ ಹೆಸರನ್ನು ನಾಮಕರಣ ಮಾಡಿದೆ. ಕಾರಣ ಇಷ್ಟೇ, ರಾಜಭವನ ಅನ್ನುವಂಥದ್ದು ಬ್ರಿಟಿಷರು ಬಿಟ್ಟೋದಂಥ ಹೆಸರು. ಸೊ ಹೀಗಾಗಿ ರಾಜಭವನವನ್ನು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಅಥವಾ ಭಾರತ ದೇಶದಲ್ಲಿರ್ತಕ್ಕಂಥ ಲೋಕಭವನ ಅನ್ನುವಂಥ ಹೆಸರನ್ನು ಕೊಡುವಂಥದ್ದು. ಯಾಕಂತಂದರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದಿಂದ ರಾಜ್ಯಪಾಲರನ್ನು ನೇಮಕವನ್ನು ಮಾಡುವಂಥದ್ದು. ಸೊ ಹೀಗಾಗಿ ಆ ಹೆಸರನ್ನು ಬದಲಿಸಿರ್ತಕ್ಕಂಥದ್ದು. ನಮ್ಮ ರಾಜ್ಯದ
ಏನು ರಾಜಭವನದ ಇತಿಹಾಸವನ್ನು ನೋಡೋದಾದರೆ 1940ರಲ್ಲಿ ಲಾರ್ಡ್ ಕಬ್ಬನ್ ಅವರು ಇದನ್ನು ನಿರ್ಮಾಣವನ್ನು ಮಾಡ್ಕೊಂಡಿರ್ತಾರೆ. ಸೊ ಹೀಗಾಗಿ ಬ್ರಿಟಿಷರು ಬಿಟ್ಟೋದಂಥದ್ದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬಹುತೇಕ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜಭವನಗಳು ಕೂಡ ಬ್ರಿಟಿಷರು ಕಟ್ಟಿ ಹೋಗಿದ್ದಂಥದ್ದು. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ನಮ್ಮ ಭಾರತೀಯ ಹೆಸರನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಭವನ ಅನ್ನುವಂಥ ಬದಲಾಗಿ ಲೋಕಭವನ ಅನ್ನುವಂಥ ಹೆಸರನ್ನು ಕೊಡೋದಕ್ಕೆ ಮುಂದಾಗಿತ್ತು. ಸೊ ಅದಕ್ಕೆ ರಾಜ್ಯದಲ್ಲಿ ಭಾಳಷ್ಟು ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ರಾಜಭವನವನ್ನು ರಾಜಭವನ ಅಂತಲೇ ಇಡಬೇಕು, ಅದು ನಮ್ಮ ಕನ್ನಡದ ಅಸ್ಮಿತೆ ಅನ್ನುವಂತಹ ಒಂದು ಸಿದ್ದರಾಮಯ್ಯ ಅವರ ವಾದ. ಸೊ ಹೀಗಾಗಿ ಇದನ್ನು ನಾವು ಲೋಕಭವನವಾಗಿ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ರಾಜ್ಯಭವನ ಮತ್ತು ಲೋಕಭವನ ಈ ಎರಡರ ನಡುವೆ ವ್ಯತ್ಯಾಸ ಏನೂ ಇಲ್ಲ, ರಾಜ್ಯಪಾಲರಾಗೇ ಉಳಿತಾರೆ. ಆದರೆ ರಾಜಭವನ ಅನ್ನೋ ಬದಲಾಗಿ ಲೋಕಭವನ ಅನ್ನುವಂಥ ಹೆಸರನ್ನು ಇಡ್ತಾರೆ. ಸೊ ಆದರೆ ಈ ಬೋರ್ಡನ್ನು ಒಂದು ವೇಳೆ ರಾಜ್ಯಪಾಲರು ಬದಲಿಸಬಹುದು, ಯಾಕಂತಂದರೆ ಅದೆಲ್ಲವೂ ಕೂಡ ಏನು ರಾಜ್ಯಪಾಲರ ಕೈಯಲ್ಲಿ ಇರುತ್ತೆ. ಆದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತಾ ಅಥವಾ ಇದು ಕರ್ನಾಟಕದ ಆಸ್ತಿ ಅನ್ನುವಂಥ ಒಂದಷ್ಟು ಮಾತನ್ನು ಈಗ CM ಸಿದ್ದರಾಮಯ್ಯ ಅವರು ಹೇಳ್ತಿರೋದ್ರಿಂದ ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ, ರಾಜ್ಯಪಾಲರು ಒಂದು ವೇಳೆ ಒಪ್ಪಿದ್ದೇ ಆದಲ್ಲಿ ರಾಜ್ಯಭವನ ಅಥವಾ ಲೋಕಭವನ ಆಗುತ್ತಾ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಅಂತಿಮವಾಗಿ ರಾಜ್ಯಪಾಲರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂಥದ್ರ ಮೇಲೆ ಇದು ನಿಲ್ಲಲಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚಂದ್ರು. ಭಾರಿ ವಿವಾದಕ್ಕೆ ಕಾರಣವಾಗಿದ್ದಂಥ ದ್ವೇಷ ಭಾಷಣ ವಿರೋಧಿ ಬಿಲ್ ಇದೆಯಲ್ಲ, ಇದನ್ನು ಪರಿಷತ್ ಹಾಗೆ ವಿಧಾನಸಭೆ ಎರಡರಲ್ಲೂ ಕೂಡ ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಪಾಸ್ ಮಾಡಿಕೊಂಡಾದ ನಂತರ ಈಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ಪರಿಷತ್ನಲ್ಲೂ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಪಾಸ್ ಆಗಿತ್ತು. ರಾಜ್ಯಪಾಲರ ಅಂಗಳಕ್ಕೆ ಈಗ ದ್ವೇಷ ಭಾಷಣದ ಚೆಂಡು ಬಿದ್ದಿದೆ. ವಿವಾದಾತ್ಮಕ ಮಸೂದೆಗೆ ಅಂಕಿತವನ್ನು ಹಾಕ್ತಾರ ಗೆಹ್ಲೋಟ್, ತಾವರ್ ಚಂದ್ ಗೆಹ್ಲೋಟ್. ರಾಜಭವನದ ಬಾಗಿಲು ಬಡಿಯೋದಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಿಲ್ಗೆ ಸಹಿ ಹಾಕಬೇಡಿ ಅಂತೇಳಿ ಮನವಿ ಮಾಡಲು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದ್ವೇಷ ಭಾಷಣ ಬಿಲ್ಗೆ ಬ್ರೇಕ್ ಹಾಕ್ತಾರ ಗವರ್ನರ್ ಗೆಹ್ಲೋಟ್. ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದಂಥ ದ್ವೇಷ ಭಾಷಣ ವಿರೋಧಿ ಬಿಲ್, ಇದನ್ನು ಹೇಗಾದರೂ ಮಾಡಿ ಸದನದ ಒಳಗಡೆ ಪಾಸ್ ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಅಂದ್ಕೊಂಡಿತ್ತು. ಪರಿಷತ್ ಹಾಗೆ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಈಗ ರಾಜ್ಯಪಾಲರ ಅಂಗಳದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಇದೆ. BJP ಸುತಾರಾಮ್ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ರಾಜ್ಯಪಾಲರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಲು ಹೊರಟಿದೆ. ಈ ಕುರಿತಾಗಿ ಇಲ್ಲಿವರೆಗೂ ನಡೆದಂಥ ಅಪ್ಡೇಟ್ಸ್ ಏನು, ಈ ವರದಿ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ್ಯ ಕಂಡು ಈ ಸಭೆ ಅಂಗೀಕರಿಸಬೇಕು. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ಮಸೂದೆ ಕಿಚ್ಚು ಎಬ್ಬಿಸಿದೆ. ದ್ವೇಷ ಭಾಷಣದ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಸದನದಲ್ಲಿ ಈ ಮಸೂದೆ ಗಲಾಟೆ, ಗದ್ದಲ, ಕೋಲಾಹಲಕ್ಕೆ ಕಾರಣವಾಗಿದೆ. ವಿಧಾನಸಭೆ ಬಳಿಕ ವಿಧಾನ ಪರಿಷತ್ನಲ್ಲೂ ಮಸೂದೆ ಅಂಗೀಕಾರವಾಗಿದೆ. ಉಭಯ ಸದನಗಳಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್. ನಿನ್ನೆ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು. ಬಿಲ್ ವಿರುದ್ಧ BJP JDS ಸದಸ್ಯರು ಸದನದ ಬಾವಿಗಿಳಿದು ಆಕ್ರೋಶ ಹೊರಹಾಕಿದ್ರು. ಇದು ಪರಿಷತ್ನಲ್ಲಿ ಗಲಾಟೆ, ಗದ್ದಲಕ್ಕೆ ಕಾರಣವಾಗಿತ್ತು. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಪಾಸ್ ಮಾಡಿಯೇ ಬಿಟ್ಟಿದೆ. ವಿವಾದಾತ್ಮಕ ಬಿಲ್ಗೆ ಬೀಳುತ್ತಾ ರಾಜ್ಯಪಾಲರ ಅಂಕಿತ. ಪರಿಷತ್ನಲ್ಲೂ ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗಿರೋ ಕಾರಣ ವಿಪಕ್ಷಗಳು ಪ್ಲಾನ್ ಬಿ ರೆಡಿ ಮಾಡಿವೆ. ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡಲಿದ್ದಾರೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗಿದ್ದೇಗೆ ಅಂತ ರಾಜ್ಯಪಾಲರು ಪರಿಶೀಲನೆ ಮಾಡಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಬಹುದು. ಸದ್ಯಕ್ಕೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಏನ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದ್ವೇಷ ಭಾಷಣ ವಿರೋಧಿ ಬಿಲ್ ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ನಡುವೆ MLC ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ದ್ವೇಷ ಭಾಷಣ ಮಸೂದೆ ಕಾಯ್ದೆ ಆಗಲು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ.
ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ನಾವು ಮನವಿಯನ್ನ ಮಾಡ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಮಾರಕವಾದ ಬಿಲ್. ಇದು ಕಾಯ್ದೆ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಬನ್ನಿ ಏನ್ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಬನ್ನಿ ನೋಡೋಣ. ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರ್ತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು BJP ಮುಂದಿನ ನಡೆ ಏನು ಅನ್ನೋಂಥದ್ದು ಭಾಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ಲನ್ನು ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನು ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ BJP? ನೋಡಿ, ಇದು ರಾಜಕಾರಣಿಗಳನ್ನು, ಸರ್ಕಾರವನ್ನು ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ, ಅದು ಬೇರೆ ಬೇರೆ ಸಂಘಟನೆಗಳವರನ್ನು ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರ್ತಕ್ಕಂಥ ಬಿಲ್ಲು. ಇದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ ಅವ್ರಿಗೆ ಮೆಜಾರಿಟಿ ಇದೆ, ಅದರಿಂದಾಗಿ ಇವತ್ತು ಅವ್ರು ಪಾಸ್ ಮಾಡ್ಕೊಂಡಿರ್ಬೋದು. ಇದು ಇಲ್ಲಿಗೆ ಉಳಿಯೋದಿಲ್ಲ. ಸರ್, ಈಗಾಗಲೇ ದೇಶದಲ್ಲಿ BNS ಆ್ಯಕ್ಟನ್ನು ತರಲಾಗಿದೆ ಅನ್ನೋಂಥದ್ದು ಒಂದು ಕಡೆ, ಜೊತೆಯಲ್ಲಿ ಕೆಳಮನೆಯಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಬಗ್ಗೆ ಏನಾದರೂ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ಈ ಬಿಲ್ ಜಾರಿಗೆ ತರೋದು ಬೇಡ ಅನ್ನೋಂಥದ್ದು ಏನಾದರೂ ಮನವಿಯನ್ನು ಮಾಡ್ತೀರಾ ಅಂತ? ಖಂಡಿತವಾಗಿಯೂ. ನೋಡಿ, ಈಗಾಗಲೇ ದ್ವೇಷ ಭಾಷಣ ಯಾರೇ ಮಾಡಿದರು ಅದನ್ನು ಹತ್ತಿಕ್ಕಲಿಕ್ಕೆ ಮತ್ತು ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹಲವು ಕಾನೂನುಗಳಿದೆ. ಅದನ್ನೇ BNS ಅಡಿಯಲ್ಲೂ ಕೂಡ ನನ್ನ ಮೇಲೇ ಇವತ್ತು ನಾನು ದ್ವೇಷ ಭಾಷಣ ಮಾಡದೇ ಇದ್ದರೂ ಕೂಡ ನನ್ನ ಮೇಲೇ ಏನು FIR ಆಯಿತು, ನಾನ್ ಬೇಲೆಬಲ್ ಆಯಿತು, ಇದೆಲ್ಲವನ್ನೂ ಕೂಡ ಆ ಕಂಪ್ಲೇಂಟಲ್ಲೂ ಕೂಡ ನಾನು ದ್ವೇಷ ಭಾಷಣ ಮಾಡಿದ್ದೀನಿ ಅಂತಂದಿಲ್ಲ. ಮುಂದೆ ಇಂಥದ್ದು ಆಗೋ ಸಂದರ್ಭ ಇದೆ ಅಂತ ಹೇಳ್ಕೊಂಡು ಒಂದು ಇದು ಕೊಟ್ಟಿದ್ದ ತಕ್ಷಣವೇ ನನ್ನನ್ನೇ ನಾನ್ ಬೇಲೆಬಲ್ ಮಾಡಿದರು. ಇದನ್ನು ನಿದರ್ಶನವಾಗಿ ನಾನು ಕೊಟ್ಟು ಯಾವ ರೀತಿ ಮಿಸ್ಯೂಸ್ ಮಾಡಬಹುದು ನೀವು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇಷ್ಟಾದರೂ ಕೂಡ ಅವರು ನಾವು ಹಠಕ್ಕೆ ಬಿದ್ದು ಇದನ್ನು ಮಾಡಿದ್ದಾರೆ. ಇದನ್ನು ನಾವು ಹೋರಾಟವೂ ಮಾಡಬೇಕಾಗತ್ತೆ ಇದೆಲ್ಲವನ್ನು. ಯಾಕೆಂತಂದರೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಮಗೆ ಭಯ ಇಲ್ಲ. ಇವರು ನಮ್ಮನ್ನು ಎಷ್ಟೇ ಭಯ ಪಡಿಸಿದ್ರು ನಾವು ಯಾವ ದ್ವೇಷ ಭಾಷಣವೂ ಮಾಡೋದಿಲ್ಲ, ಏನಿಲ್ಲ. ಆದರೆ ನೋಡಿ, ಈ ಕಚೇರಿಯಲ್ಲೇ ಕುಳಿತು, ಈ ಸದನದಲ್ಲೇ ಕುಳಿತು ಈಗ ದೇಶದ ಗೃಹ ಸಚಿವರ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಂತಂತಂದರು, ನಾಲಾಯಕ್ ಗೃಹ ಸಚಿವರು ಅಂತಂದರು. ಅದು ದ್ವೇಷ ಭಾಷಣ ಅಲ್ವಾ? ನೀವು ಮಾಡಿ ತಂದಿರೋ ಬಿಲ್ ಯಾವುದು? ದ್ವೇಷ ಭಾಷಣದ್ದು. ದ್ವೇಷ ಭಾಷಣದ ಇದು ಬಿಲ್ಲಿನ ಮೇಲೆ ಮಾತಾಡುವಾಗಲೇ ನೀವು ದೇಶದ ಗೃಹ ಸಚಿವರ ಮೇಲೆ ನೀವು ಯಾವ ದ್ವೇಷ ಭಾಷಣ ಮಾಡಲಿಲ್ವಾ? ಇದಕ್ಕೆ ಯಾರು ಹೊಣೆ? ಈಗ ಅವ್ರ ಮೇಲೆ ಏನು ಕ್ರಮ ಜರುಗಿಸ್ತೀರಿ? ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಇವತ್ತು ಮಾಡಬೇಕಲ್ಲ ಅವರು. ಒಬ್ಬ ಮಂತ್ರಿ ಆದರೆ ಅವ್ರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಇರುತ್ತಾ? ಸೇಮ್ ಥಿಂಗ್ ವಿಧಾನಸಭೆಯಲ್ಲೂ ಕೂಡ ಆಯಿತು. ಬೈರತಿ ಸುರೇಶ್ ಅವರು, ಕರಾವಳಿ ಅವರು ಇರೋದೇ ಬೆಂಕಿ ಹಚ್ಚೋಕೆ ಅನ್ನೋಂಥದ್ದು ಹೇಳಿದ್ರು. ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ನಿಂದನೆ ಮಾಡಿದ್ದಾರೆ. ಇದೆ ಈಗ ನನಗನ್ಸೋಂಗೆ ಇವರ ಕ್ಯಾಬಿನೆಟ್ಟಲ್ಲೇ ಅರ್ಧದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದೇನ ಜಾರಿಗೆ ಬಂದರೆ ಅವರೇ ಮೊದಲು ಜೈಲಿಗೆ ಹೋಗ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ಇದೆ. ಆದರೆ ಏನಂತಂದರೆ ನನ್ನವರನ್ನು ರಕ್ಷಿಸು, ಅಲ್ಲದವರನ್ನು ಶಿಕ್ಷಿಸು ಅನ್ನೋ ರೀತಿಯಲ್ಲಿ ಇವತ್ತು ಇವರ ಈ ಬಿಲ್ಲು ಪಾಸ್ ಮಾಡ್ಕೊಂಡಿದ್ದಾರೆ. ಇವರು ಬೇರೆಯವರನ್ನು ಶಿಕ್ಷೆ ಕೊಡಲಿಕ್ಕೆ ಮಾತ್ರವೇ ಹೊರತು ಅವರನ್ನು ಶಿಕ್ಷೆ ಕೊಡಿಸ್ಲಿಕ್ಕಲ್ಲ, ಅವರ ರಕ್ಷಣೆಗಾಗಿ ಇದನ್ನು ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗ ದೇಶದ ಇನ್ನಿತರ ಸುದ್ದಿಗಳನ್ನು ನೋಡೋಣ. ನ್ಯಾಷನಲ್ ಟಾಪ್ 5 ನ್ಯೂಸ್ನಲ್ಲಿ ರಾಷ್ಟ್ರ ರಾಜಧಾನಿ ವಿಷಕಾರಿ ಮಂಜಿನ ದಟ್ಟವಾದ ಪದರದಿಂದ ಆವೃತವಾಗಿದೆ. ದಟ್ಟ ಮಂಜಿನ ಡ್ರೋನ್ ದೃಶ್ಯಗಳು ಲಭ್ಯವಾಗಿದ್ದು ವಾಯು ಗುಣಮಟ್ಟ ಸೂಚ್ಯಂಕ 422 ದಾಖಲಾಗಿದ್ದು ತೀವ್ರ ಕಳಪೆ ಎಂದು CPCB ಹೇಳಿಕೊಂಡಿದೆ. ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ಚಳಿಯ ಆರ್ಭಟ ಜೋರಾಗಿದೆ. ಮಂಜು ಮುಸುಕಿದ ವಾತಾವರಣದಿಂದ ರೈಲು ಸೇವೆಯಲ್ಲಿ ವ್ಯತ್ಯಯವಾಗಿದೆ. ಕೆಲವು ರೈಲುಗಳು ಸೇವೆ ಕ್ಯಾನ್ಸಲ್ ಆಗಿದೆ. ಇದರಿಂದ ಪ್ರಯಾಣಿಕರು ಪರದಾಡಿದ್ದಾರೆ. ತಮಿಳುನಾಡಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. SIR ಆಡಳಿತಾರೂಢ DMKಗೆ ತೀವ್ರ ಹೊಡೆತ ನೀಡಿದೆ. ರಾಜ್ಯದ ಎಲ್ಲ 38 ಜಿಲ್ಲೆಗಳಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಶುಕ್ರವಾರ ಬಿಡುಗಡೆ ಮಾಡಿದ ಕರಡು ಮತದಾರರ ಪಟ್ಟಿಯಿಂದ 97 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಕೈಬಿಡಲಾಗಿದೆ.
ಗುಜರಾತ್ನ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಬಳಿಕ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು 73.73 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸಲು ಜನವರಿ 18, 2026ರವರೆಗೆ 1 ತಿಂಗಳ ಅವಧಿಯ ಅವಕಾಶ ನೀಡಲಾಗಿದೆ. ಇನ್ನಿತರ ಸುದ್ದಿಗಳೊಂದಿಗೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಈಗಾಗಲೇ ದ್ವೇಷ ಭಾಷಣ ಮಸೂದೆ ಏನಿದೆ ಅದು ಮಂಡನೆ ಆಗಿದೆ. ಅದ್ರ ಬಗ್ಗೆ ಈಗ ಮಾತಾಡಿದ್ದಾರೆ. ಭಾರತ ಪ್ರಜಾಪ್ರಭುತ್ವ ದೇಶ ಅನ್ನೋದನ್ನು ಕೂಡ ಕಾಂಗ್ರೆಸ್ ಮರೆತಂತಿದೆ. ನಮ್ಮದು ಹಿಟ್ಲರ್ ಆಳ್ವಿಕೆಯ ಆಡಳಿತ ಇರುವಂತಹ ದೇಶ ಅಲ್ಲ ಅಂದಿದ್ದಾರೆ. ದ್ವೇಷ ಭಾಷಣ ಮಸೂದೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ನಾರಾಯಣಗೌಡರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಕರವೇ ಅಧ್ಯಕ್ಷರಾದಂತಹ ನಾರಾಯಣಗೌಡ. ಒಂದು ಕಡೆ ಪ್ರತಿಭಟನೆಗಳನ್ನ ಮಟ್ಟ ಹಾಕುವಂತಹ ಕೆಲಸಗಳಾಗ್ತಾ ಇದೆ, ಇನ್ನೊಂದು ಕಡೆ ಈ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೆಲಸ ನಡೆದಿದೆ. ಹಾಗಿದ್ರೆ ನಿಜಕ್ಕೂ ಕೂಡ ದ್ವೇಷ ಭಾಷಣ ಅನ್ನುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ. ನಾರಾಯಣಗೌಡರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಮುಂದಿನ ದಿನಗಳಲ್ಲಿ ಈ ಮಸೂದೆ ನಿಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಏನಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇದೀಗ ದ್ವೇಷ ಭಾಷಣ ಮಸೂದೆ ತಂದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಆ ವಿರೋಧ ಸಹ ಕೇಳಿ ಬರ್ತಿದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವೇ ನಾರಾಯಣಗೌಡ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಕಾಯ್ದೆ ತಂದಾಯಿತು, ಇನ್ನು ಕಾಯ್ದೆಯ ವಿಚಾರ ಗೊತ್ತಿಲ್ಲ, ಯಾವ ರೀತಿಯಾಗಿ ಸೆಕ್ಷನ್ ಇರುತ್ತೆ, ಮತ್ತೊಂದು ಕಡೆ ಕೇಸ್ ಯಾವ ರೀತಿ ಹಾಕ್ಕೊಳ್ತಾರೆ. ಯಾಕಂದರೆ ಈಗ BJP ಅವರು ತುಂಬ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ನನಗಿದು ಪ್ರಜಾಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜಕಾರಣಿಗಳು ಪ್ರಜಾಪ್ರಭುತ್ವ ಇದು ಅನ್ನೋದು ಮರೆತುಬಿಟ್ಟಿದ್ದಾರೆ. ಇದು ಹಿಟ್ಲರು ದೇಶ ಅಲ್ಲ, ಹಿಟ್ಲರ ಆಳ್ವಿಕೆಯ ದೇಶ ಅಲ್ಲ. ಇದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆದಂಥ ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಪ್ರತಿಭಟನೆಯನ್ನು ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ದಾಯಿತು. ಈಗ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸಹ ಇವತ್ತು ಕಿತ್ಕೊಂಡಿದ್ದಾರೆ. ಯಾರೂ ದ್ವೇಷ ಭಾಷಣ ಮಾಡಬಾರ್ದು ಅಂದರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನ ನೀವು ಸರಿಯಾಗಿ ಹೇಳಬೇಕಲ್ಲ. ಹೇಳ್ದಲೇ ಒಂದು ಮಸೂದೆಯನ್ನು ಜಾರಿಗೆ ತಂದ್ರಲ್ಲ, ನೀವು ಅಂಗೀಕರಿಸಿರಲ್ಲ. ನೀವು ಯಾರು ದ್ವೇಷ ಮಾಡ್ತಾರೆ ಅಂದರೆ ಸಾರ್ವಜನಿಕರಲ್ಲ ದ್ವೇಷದ ಭಾಷಣ ಮಾಡೋರು, ನೀವೇ ಮಾಡೋದು. ಒಬ್ಬ ರಾಜಕಾರಣಿಯನ್ನು ಮತ್ತೊಂದು ಪಕ್ಷವನ್ನು ಇನ್ನೊಬ್ಬ, ಹೀಗೆ ದ್ವೇಷದ ಮಾಡ್ಕೊಂಡು ಬಂದವರು ನೀವು ಭೂತೋನ್ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಇವತ್ತು ನಾವು ಮಾತಾಡುವಂಥ ಹಕ್ಕನ್ನು ಕಿತ್ಕೊಂಡಿದ್ದೀರಿ ಅಂದರೆ ಇದನ್ನು ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ಹೇಳಬೇಕಾ ನಾವು? ಏನಾಗಿತ್ತು ಕಾಂಗ್ರೆಸ್ನವ್ರಿಗೆ? ಯಾಕೆ ಈ ಮಸೂದೆ ಜಾರಿಗೆ ತಂದ್ರಿ ನೀವು? ಹಾಗಾದರೆ ನಿಮ್ಮನ್ನು ಯಾರೂ ಟೀಕೆ ಮಾಡಬಾರ್ದು ಅನ್ನೋ ಉದ್ದೇಶವ? ನೀವು ಮಾಡುವ ಎಲ್ಲವನ್ನು ಸಹಿಸ್ಕೋಬೇಕು ಅನ್ನೋದನ್ನ? ನಿಮಗೇನಾದರೂ ನೈತಿಕತೆ ಇದ್ದರೆ, ನಿಮಗೆ ಪ್ರಜಾಪ್ರಭುತ್ವದ ಅರಿವಿದ್ದರೆ ಬಹುಶಃ ಈ ಮಸೂದೆ ಜಾರಿ ತರ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದ್ರು ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಿಮಗೆ ಗೌರವ ಇಲ್ಲ ಅಂತ ಹೇಳಿ ಇಂಥ ಕಾಯ್ದೆಗಳನ್ನ ನೀವು ಜಾರಿಗೆ ತರ್ತೀರಿ ಅಂದರೆ ಪ್ರಭುತ್ವ ಅಲ್ಲ ಇದು, ಪ್ರಜಾಪ್ರಭುತ್ವ ಅಲ್ಲ ಇದು, ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲ ಪ್ರಭುತ್ವ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆ ಸರ್? ಯಾಕಂದರೆ ಯಾರು ಮಾತಾಡೋಂಗಿಲ್ವಾ ಸರ್ಕಾರ ಬಗ್ಗೆ, ಸರ್ಕಾರ ಸಮಸ್ಯೆಗಳ ಬಗ್ಗೆ ಮಾತಾಡೋಂಗಿಲ್ವಾ ಅಂತ? ಅಲ್ಲ, ನಾಳೆ ಇವ್ರಿಗೆ ಅದು ಮುಳ್ಳು ನಂಗೆ ಇವ್ರಿಗೆ ನಾಳೆ ಅದು ಇರೋದು ಆಗುತ್ತೆ. ನಾಳೆ ಇವ್ರದ್ದು ಸರ್ಕಾರ ಇದೆ, ಇವತ್ತು ಯಾರೂ ಮಾತಾಡ್ದಂಗೆ ಈ ಕಾಯ್ದೆಯನ್ನು ನೀವು ಜಾರಿ ತಂದರೆ ನಾಳೆ BJP ಯವರು ಇಲ್ಲಿ ಸರ್ಕಾರ ಮಾಡಿದಾಗ ನೀವು ಅವ್ರು ಮಾಡಿದ್ನೆಲ್ಲ ಟೀಕೆ ಮಾಡಬೇಕಾಗತ್ತೆ ಆರೋಗ್ಯಕರವಾಗಿ. ಸಾರ್ವಜನಿಕವಾಗಿ ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ನೀವು ಇಂಥ ಕಾಯ್ದೆಗಳನ್ನ ತಂದರೆ ಬಹುಶಃ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಹಿಟ್ಲರ್ ಪ್ರಭುತ್ವ ಇಲ್ಲ ರಾಜಕಾರಣಿಗಳ ಅನುಕೂಲದ ಪ್ರಭುತ್ವ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಕ್ಲು ಶಿವು ಕೊಲೆ ಕೇಸ್ನ ತನಿಖೆ ಈಗ ಚುರುಕುಗೊಂಡಿದೆ. ಈಗಾಗಲೇ ಈ ಕೊಲೆ ಕೇಸಲ್ಲಿ ಶಾಸಕರ ಹೆಸರು ತಳುಕು ಹಾಕೊಂಡಿತ್ತು. ಈಗ ಆ ಜನಪ್ರತಿನಿಧಿಗೆ ಬಂಧನ ಭೀತಿ ಕೂಡ ಶುರುವಾಗಿದೆ.
ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ. ಕೋಕಾ ಕಾಯ್ದೆ ರದ್ದು, ಬೇಲ್ ಅರ್ಜಿ ವಜಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಜುಲೈ 15ರಂದು ಹಲ್ಸೂರಿನ ಭಾರತಿನಗರದ ಮಿನಿ ಅವೆನ್ಯೂ ರಸ್ತೆಯ ಶಿವನ ಮನೆ ಬಳಿಯ 12 ಜನರ ಗುಂಪು ರಕ್ತ ದೋಕುಳಿ ಹರಿಸಿತ್ತು. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಕಂಬಿ ಎಣಿಸ್ತಾ ಇದ್ದಾನೆ. ಇದೇ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿ ಬಂದಿತ್ತು. ಇದೀಗ ಮಧ್ಯಂತರ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಬೈರತಿ ಬಸವರಾಜ್ ಅರ್ಜಿ ರಿಜೆಕ್ಟ್ ಆಗಿದೆ. ಸಿಐಡಿ ಅದ್ಯಾವ ಪರಿ ಬೆನ್ನು ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದವರ ಮೇಲೆ ಮಾತ್ರವಲ್ಲ, ಆ ಪ್ರಕರಣದಲ್ಲಿ ಕೇಳಿ ಬಂದ ಜನಪ್ರತಿನಿಧಿಗಳ ಮೇಲೆ ಕೇಸ್ ದಾಖಲಿಸಿದ್ರು. ಈಗಾಗಲೇ ಸಿಕ್ಕಿಬಿದ್ದಿರುವಂತಹ ಜಗ್ಗ, ದಿನೇಶ್, ಮಲಯಾಳಿ ಅಜಿತ್ ಸೇರಿದಂತೆ ಯಾರಿಗೂ 1 ವರ್ಷದವರೆಗೆ ಜಾಮೀನು ಸಿಗುವುದಿಲ್ಲ. ಇದೇ ಹಿನ್ನೆಲೆ ಬೈರತಿ ಬಸವರಾಜ್ ಅವರು ಕೂಡ ಬೆದರಿ ಕೋಕಾ ಆಕ್ಟ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಇಂದು ಕೋಕಾ ಕಾಯ್ದೆಯನ್ನು ರದ್ದುಪಡಿಸಿದೆ. ಇದೊಂದೇ ಬೈರತಿ ಬಸವರಾಜ್ಗೆ ಖುಷಿ ವಿಚಾರ. ಆದರೆ ಪ್ರಕರಣ ತನಿಖಾ ಹಂತದಲ್ಲಿರುವಂಥ ಕಾರಣ ಯಾವುದೇ ಕಾರಣಕ್ಕೂ ಜಾಮೀನು ನೀಡೋದಕ್ಕೆ ನಿರಾಕರಿಸಿತ್ತು. ಹೀಗಾಗಿ ಸಂತಸದ ಜೊತೆಗೆ ಸಂಕಷ್ಟವೂ ಎದುರಾಗಿದೆ. ಶಾಸಕ ಬೈರತಿ ಮೊಬೈಲ್ ಸ್ವಿಚ್ ಆಫ್, ಯಾವುದೇ ಕ್ಷಣದಲ್ಲಿ ಬೈರತಿ ಅರೆಸ್ಟ್. ಇನ್ನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಬಂಧನ ಭೀತಿಯಲ್ಲಿ ಶಾಸಕರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಸದ್ಯ ಬಂಧಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದ ಸಿಐಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಬಂಧನಕ್ಕಾಗಿ ವಿಶೇಷ ತಂಡ ರಚನೆ ಮಾಡಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗಲಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಈಗ ಈ ಬೈರತಿ ಬಸವರಾಜ್ಗೆ ಬಂಧನ ಭೀತಿ ಕಾಡ್ತಾ ಇದೆ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕೋಕಾ ಕೇಸ್ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿರೋದು ಕೋರ್ಟ್. ಅದರ ಜೊತೆಯಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಕೂಡ ಇಲ್ಲ. ಹಾಗಾದ್ರೆ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆ ಜೊತೆಯಲ್ಲಿ ಬೈರತಿ ಬಸವರಾಜ್ ಅವರ ಮುಂದಿನ ಕಾನೂನು ಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಭಿಷೇಕ್, ಹತ್ಯೆ ಪ್ರಕರಣದಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದಕ್ಕೆ ಜಗದೀಶ್ ಅಲಿಯಾಸ್ ಜಗ್ಗ ಅನ್ನುವಂತಹ ವ್ಯಕ್ತಿಯನ್ನು, ಅಂದರೆ ರೌಡಿ ಶೀಟರ್ ಏನಿದ್ದಾನೆ ಆತನನ್ನು ಮತ್ತು ಮಲಯಾಳಿ ಅಜಿತ್, ದಿನೇಶ್ ಇಂತಹ ವ್ಯಕ್ತಿಗಳನ್ನು, ಅಂದರೆ ಅಕ್ಯೂಸ್ಗಳೇನಿದ್ದಾರೆ ಅವರನ್ನು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ತಿಳಿದು ಬಂದಿದೆ. ಇದರಲ್ಲಿ ಬೈರತಿ ಬಸವರಾಜ್ ಅವರು ಇನ್ವಾಲ್ವ್ ಆಗಿದ್ದಾರೆ, ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನು ಎನ್ಕ್ವೈರಿಯನ್ನು ಮಾಡಲೇಬೇಕಾಗುತ್ತೆ. ಹೀಗಾಗಿ ಅವರ ಬಂಧನ ಕೂಡ ಸಾಕಷ್ಟು ಅನಿವಾರ್ಯತೆ ಅಂತಲೇ ಹೇಳ್ಬೋದು. ಅಂದರೆ ಯಾಕೆ ನಾವು ಅವರನ್ನು ಬಂಧನ ಮಾಡ್ತೀವಿ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ಹೈಕೋರ್ಟ್ಗೆ ಕೂಡ ನೀಡಿತ್ತು. ಈ ರೀತಿಯಾದಂತಹ ಕಾನ್ಸ್ಪಿರಸಿ ನಡೆದಿದೆ, ಇದರಲ್ಲಿ ನೇರವಾಗಿ ಬೈರತಿ ಬಸವರಾಜ್ ಅವರು ಕೂಡ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷಿಗಳಿದೆ ಮತ್ತು ಹೇಳಿಕೆಗಳಿದೆ ಅನ್ನುವಂತಹ ಒಂದು ವರದಿಯನ್ನು ಹೈಕೋರ್ಟ್ಗೆ ನೀಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಬಹುದೊಡ್ಡ ಒಂದು ಕಾನ್ಸ್ಪಿರಸಿ ನಡೆದಿದೆ ಅನ್ನುವಂತಹ ಕಾರಣದಿಂದಾಗಿ ಹಾಗೂ ವಿಚಾರಣೆಯ ಹಂತದಲ್ಲಿರುವಂತಹ ಒಂದು ಕಾರಣದಿಂದಾಗಿ ಜಾಮೀನನ್ನು ನಿರಾಕರಣೆಯನ್ನು ಮಾಡಿತ್ತು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಇಂದು ಶನಿವಾರ ಮತ್ತು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೇನಿದ್ರು ಸೋಮವಾರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅದು ಅಕ್ಸೆಪ್ಟ್ ಆಗಬೇಕು. ಅಲ್ಲಿಯವರೆಗೆ ಇವರು ಅಜ್ಞಾತ ಸ್ಥಳದಲ್ಲಿಯೇ ಇರಬೇಕು. ಅಂದರೆ ಅವರ ಇಂಟೆನ್ಷನ್ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಅಜ್ಞಾತ ಸ್ಥಳದಲ್ಲಿಯೇ ಇರ್ತಾರೆ. ಇಲ್ಲಿ ಬಹು ಪ್ರಮುಖ ಏನು ಅಂಶ ಅಂತ ಹೇಳಿದ್ರೆ, ಇಲ್ಲಿ ಆರ್ಗನೈಸ್ ಕ್ರೈಮ್ ಪ್ರಿವೆನ್ಷನ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟನ್ನು ತೆಗೆದಿದ್ದಾರೆ, ಅಂದರೆ ರದ್ದನ್ನು ಮಾಡಿರುವಂಥದ್ದು. ಇವರು ಒಬ್ಬ ಜನಪ್ರತಿ ಆಗಿರುವಂತಹ ಕಾರಣದಿಂದಾಗಿ ಪದೇ ಪದೇ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಈ ಆರ್ಗನೈಸ್ ಪ್ರಿವೆನ್ಷನ್ ಕ್ರೈಮ್ ಆ್ಯಕ್ಟನ್ನು ತೆಗೆದಿರುವಂಥದ್ದು. ಹೀಗಾಗಿ ಒಂದು ಕಡೆ ಸಂತಸ, ಮತ್ತೊಂದು ಕಡೆ ತೀವ್ರ ಸಂಕಷ್ಟ ಅಂತಲೇ ಹೇಳ್ಬೋದು. CID ಅಧಿಕಾರಿಗಳು ಪ್ರಥಮ ದಿನದಿಂದಲೇ ಕೂಡ ಒಂದು ಮನವಿಯನ್ನು ಕೂಡ ಮಾಡಿದರು. ಅಂದರೆ ಯಾವಾಗ ಇವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯ ಸಂಬಂಧ ಸರ್ಕಾರಿ ವಕೀಲರ ಮುಖಾಂತರ ಅಲ್ಲಿಗೆ ತೆರಳಿ ಅವರ ಮುಖಾಂತರ ಹೇಳಿಸುವಂತಹ ಮುಖಾಂತರ ಬೈರತಿ ಬಸವರಾಜ್ ಅವರ ಪಾತ್ರ ಇದರಲ್ಲಿ ಬಹು ದೊಡ್ಡದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಅಥವಾ ಬಂಧನ ಪಡೆಯಬೇಕಾದಂತಹ ಒಂದು ಅನಿವಾರ್ಯತೆ ಹೆಚ್ಚಿದೆ ಅಂತ ಹೇಳಿ ಮನವರಿಕೆಯನ್ನು ಮಾಡ್ತಾನೆ ಇದ್ದರು. ಈಗ ಸದ್ಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಹಜವಾಗಿ ಹೈಕೋರ್ಟ್ ಜಾಮೀನು ನೀಡಿಲ್ಲ. ಹೀಗಾಗಿ CID ಅಧಿಕಾರಿಗಳು ಈಗ ವಿಶೇಷ ತಂಡವನ್ನು ರಚನೆಯನ್ನು ಮಾಡಿ ಅವರು ಇರುವಂತಹ ಒಂದು ಸ್ಥಳ ಆಗಿರಬಹುದು, ಕಚೇರಿ ಆಗಿರಬಹುದು, ಮತ್ತು ಅವರು ಎಲ್ಲೆಲ್ಲಿ ತಮ್ಮ ಸಂಬಂಧಿಕರಿದ್ದಾರೋ ಮತ್ತು
ಎಲ್ಲೆಲ್ಲಿ ಅವರು ತೆರಳುತ್ತಾ ಇದ್ದಾರೋ ಅಲ್ಲೆಲ್ಲವೂ ಕೂಡ ಅವರನ್ನು ಸರ್ಚ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಬೈಲ್ಗಳನ್ನು ಈಗ ಟ್ರ್ಯಾಕ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಅವರ ಆಪ್ತರೇನಿದ್ದಾರೆ ಅವರ ಆಪ್ತರನ್ನು ಕೂಡ ವಿಚಾರಣೆ ನಡೆಸಿ ಅವರು ಎಕ್ಸಾಕ್ಟಾಗಿ ಎಲ್ಲಿದ್ದಾರೆ ಅನ್ನುವಂತಹದ್ದು ಈಗ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು CID ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಟ್ ಎನಿ ಕಾಸ್ಟ್ ಅವರು ಬೇಕು ಅಂತಾನೆ, ಅಂದರೆ ಬೈರತಿ ಬಸವರಾಜು ಅವರ ಹೇಳಿಕೆಗಳು ದಾಖಲೆ ಮಾಡ್ಕೊಳ್ಬೇಕು ಮತ್ತು ಅವರನ್ನು ವಿಚಾರಣೆಗೊಳಪಡಿಸಬೇಕು. ಇದರಲ್ಲಿ ಹಣಕಾಸಿನ ವ್ಯವಹಾರಗಳು ಕೂಡ ನಡೆದಿದೆ. ಅಂದರೆ ಈ ಜಗ್ಗ ಏನಿದ್ದಾನೆ ಆತ ಸುಪಾರಿಯನ್ನು ನೀಡಿ ಈ ರೀತಿಯಾದಂತಹ ಒಂದು ಹತ್ಯೆಯನ್ನು ಮಾಡಿಸಿರುವಂಥದ್ದು. ಹೀಗಾಗಿ ಜಗ್ಗನಿಗೆ ಪರಮಾಪ್ತ ಅಂದರೆ ಬೈರತಿ ಬಸವರಾಜು ಅವರ ಪರಮಾಪ್ತ ಆಗಿರುವಂತಹ ಕಾರಣದಿಂದಾಗಿ ಹಾಗೂ ಹಲವು ವ್ಯವಹಾರಗಳು ಇಬ್ಬರ ನಡುವೆ ಇರುವಂತಹ ಒಂದು ಕಾರಣದಿಂದಾಗಿ ಬೈರತಿ ಬಸವರಾಜ್ ಅವರು ಜಗ್ಗನ ಮುಖಾಂತರ ಈ ರೀತಿಯಾದಂಥ ಒಂದು ಹತ್ಯೆಯನ್ನು ನಡೆಸಿರಬಹುದಾ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಈಗ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಮಾಡಲೇಬೇಕಾಗಿದೆ. ಹೀಗಾಗಿ CIDಯ ವಿಶೇಷ ತಂಡ ಏನಿದೆ ಅಲ್ಲಿಗೆ ಧಾವಿಸಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅಶ್ವಿನಿ, ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ. ಹೊಸ ವರ್ಷ ಬಂದೇ ಬಿಡ್ತು, ಸಂಭ್ರಮಾಚರಣೆ ಎಲ್ಲ ಕಡೆಗಳಲ್ಲೂ. ಇನ್ನೇನು ಹೊಸ ವರ್ಷಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕ್ಲಬ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ಗಳನ್ನು ತರಲಾಗ್ತಾ ಇದೆ. GBA ಸಿದ್ಧತೆಯನ್ನು ನಡೆಸ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ರೂಲ್ಸ್. ಬೆಂಗಳೂರಿನ ಪಬ್ ಕ್ಲಬ್ಗಳಿಗೆ GBA ಗೈಡ್ಲೈನ್ಸ್. ಹೊಸ ವರ್ಷದ ಸಂದರ್ಭದಲ್ಲಿ ಬೇಕಾಬಿಟ್ಟಿ DJ ಹಾಕಂಗಿಲ್ಲ. ಜೊತೆಗೆ ಕಾರ್ಯಕ್ರಮ ಏನಾದರೂ ಮಾಡೋದಾದ್ರೆ ಅದಕ್ಕೆ ಅನುಮತಿ ಕಡ್ಡಾಯ. ಸಂಭ್ರಮಾಚರಣೆಗೆ ನಿಗದಿತ ಸಮಯ ಏನಿರುತ್ತೆ ಅದೇ ಸಮಯದಲ್ಲಿ ಮಾಡಬೇಕು. ಆನಂತರ ಸಂಭ್ರಮಾಚರಣೆ ಎಕ್ಸ್ಟೆಂಡ್ ಆಗುವಂತಿಲ್ಲ, ಆ ಟೈಮನ್ನು ಪಾಲಿಸಬೇಕು. ಜೊತೆಗೆ ಧ್ವನಿವರ್ಧಕಗಳನ್ನು ಬಳಸೋದಾದ್ರೆ ಅದಕ್ಕೆ ಪರವಾನಗಿಯನ್ನು ಪಡೆದಿರಬೇಕು. ಯಾವುದೇ ರೀತಿಯ ಲೈಸೆನ್ಸ್ ಅನ್ನು ಪಡೆದಿಲ್ಲ ಅನ್ನೋದಾದ್ರೆ ಅಥವಾ ಪರವಾನಗಿಯನ್ನು ಪಡೆದಿಲ್ಲ ಅನ್ನೋದಾದ್ರೆ ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ. ನೆಲಮಹಡಿ ಆಗಿರ್ಬೋದು ಅಥವಾ ಟಾಪ್ ಫ್ಲೋರ್ ಆಗಿರ್ಬೋದು, ಅಲ್ಲಿ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗ GBA ಸ್ಪಷ್ಟಪಡಿಸಿದೆ. ಗೋವಾದಲ್ಲಿ ಘಟನೆ ನಡೆದಂಥ ನಂತರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ಈಗ ವಹಿಸಲಾಗ್ತಾ ಇದೆ. ಇನ್ನು ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಜೊತೆಗೆ ಬರ್ತಾ ಇದೆ. ಎರಡೂ ಸಂದರ್ಭದಲ್ಲೂ ಕೂಡ ಒಂದಷ್ಟು ಟಫ್ ರೂಲ್ಸ್ ಅನ್ನ ಅನುಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಹೊಸ ರೂಲ್ಸ್ ಜಾರಿಯಾಗುತ್ತೆ. GBA ಅದೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದೆ. ಬೆಂಗಳೂರು ನಗರದ ಹೋಟೆಲ್ಗಳು, ಪಬ್, ಬಾರ್, ರೆಸಾರ್ಟ್, ಮಾಲ್ ಮಾಲೀಕರ ಜೊತೆಗೊಂದು ಸಭೆಯನ್ನ ನಡೆಸುತ್ತೆ GBA. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ವಿದ್ಯುತ್ ಆಗಿರ್ಬೋದು, ಅಗ್ನಿ ಸುರಕ್ಷತಾ ಕ್ರಮಗಳಾಗಿರ್ಬೋದು, ಯಾವ ರೀತಿಯಾಗಿರಬೇಕು ಅದೆಲ್ಲವನ್ನು ಪಾಲನೆ ಮಾಡೋದು ಕಡ್ಡಾಯ ಆಗಿರುತ್ತೆ. ತುರ್ತು ನಿರ್ಗಮನ ದ್ವಾರಗಳು ಸದಾ ತೆರೆದಿರಬೇಕು. ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯ ಜೊತೆ ಸಮನ್ವಯವನ್ನು ಸಾಧಿಸಬೇಕು. ಸುರಕ್ಷತಾ ಕ್ರಮಗಳು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಕ್ ಡ್ರಿಲ್ ಕಡ್ಡಾಯ ಅನ್ನುವಂಥ ನಿಟ್ಟಿನಲ್ಲೂ ಕೂಡ GBA ಹೇಳಿದೆ. ಆ ಮಾಕ್ ಡ್ರಿಲ್ ಕನ್ನಡದಲ್ಲೇ ಇರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷದ ಸಂದರ್ಭದಲ್ಲಿ ಒಂದಷ್ಟು ಟಫ್ ರೂಲ್ಸ್ ಈ ಬಾರಿ ಇರುತ್ತೆ ಅನ್ನುವಂಥದ್ದಂತೂ ಕನ್ಫರ್ಮ್. ಯಾವ ರೀತಿಯಾಗಿ ಸಭೆ ನಡೆಸ್ತಾರೆ, ಜೊತೆಗೆ ಈ ಬಾರಿ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಭಿಷೇಕ್? ಎಸ್, ಹೊಸ ವರ್ಷ ಬಂದ ತಕ್ಷಣ ನಾವು ಮಾಡಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನು ಕೆಲವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ಈಗ ಎಲ್ಲಿ ಅವರು ಗ್ಯಾದರ್ ಆಗ್ತಾರೋ ಅಲ್ಲಿ ಕಠಿಣವಾದಂತಹ ಒಂದು ನಿಯಮಗಳನ್ನು ಅಳವಡಿಕೆ ಮಾಡಬೇಕು. ಹೀಗಾಗಿ ಈ ರೀತಿ ಅಂದರೆ ಒಟ್ಟು 19 ಅಂಶಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಅದೆಲ್ಲವನ್ನು ಕೂಡ ಈ ಬಾರಿ ಕಡ್ಡಾಯವಾಗಿ ಪಾಲನೆಯನ್ನು ಮಾಡಲೇಬೇಕು ಅಂತ ಹೇಳಿ ವಾರ್ನಿಂಗನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ಗಳು ಕೂಡ ಬೇಕು. ಸೆಲೆಬ್ರಿಟಿ ಯಾರಾದರೂ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕೇ ಬೇಕು. ಯಾಕಂದರೆ ಸಾಕಷ್ಟು ಜನ ಗ್ಯಾದರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು
ಹೊಸ ವರ್ಷ ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ ಕನ್ಸ್ಯೂಮ್ ಮಾಡುವಂತಹ ವ್ಯಕ್ತಿಗಳು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಅವರ ನಡವಳಿಕೆಯನ್ನು ನೋಡಿ ಅವರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಮತ್ತು 45 ಡೆಸಿಬೆಲ್ ಏನಿದೆ ಅದಕ್ಕಿಂತ ಹೆಚ್ಚಾದಂತಹ ಸೌಂಡನ್ನು ಹಾಕಿದರೆ ಆ ಪಬ್ನ ಲೈಸೆನ್ಸ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡುವಷ್ಟರ ಮಟ್ಟಿಗೆ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥವ್ರು. ಅಂದರೆ ಪ್ರತಿ ಬಾರಿಯೂ ಈ ರೀತಿಯಾದಂತಹ ರೂಲ್ಸ್ಗಳನ್ನು ಮಾಡ್ತಾರೆ. ಇವರು ರೂಲ್ಸ್ಗಳನ್ನು ಮಾಡೋದು, ಅವರು ಅದನ್ನು ಬ್ರೇಕ್ ಮಾಡೋರು ಇದೇ ಆಗ್ತಾ ಇದೆ. ಮತ್ತು ಕೆಲವೊಂದು ಕಡೆ ಹಲವು ವರ್ಷಗಳ ಹಿಂದೆಯೂ ಕೂಡ ಸಾಕಷ್ಟು UTC ಆಗಿರಬಹುದು ಮತ್ತು ಒಂದಷ್ಟು ಬೇಡದ ರೀತಿಯಾದಂತಹ ಒಂದು ಘಟನೆಗಳು ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಬಾರಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ GPA ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಕಳೆದ ವರ್ಷಕ್ಕಿಂತ ಈ ಬಾರಿ ಅತಿ ಹೆಚ್ಚಾಗಿ ಜನರು ಇಲ್ಲಿಗೆ ಬರುವಂತಹ ಕಾರಣದಿಂದಾಗಿ ಬೇರೆ ಜಿಲ್ಲೆಯಿಂದಲೂ ಕೂಡ ಪೊಲೀಸ್ ಮೆನ್ಗಳನ್ನು ಕರೆಸಿ ಇಲ್ಲಿ ಡೆಪ್ಯೂಟ್ ಮಾಡುವಂತಹ ಸಾಧ್ಯತೆ ಇದೆ. ಅಶ್ವಿನಿ. ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಯಲ್ಲಿ ಕೇರಳ SITಯಿಂದ ರಣಬೇಟೆ. ರೊದಮ್ ಜುವೆಲ್ಲರ್ಸ್ ಮಾಲೀಕ ಗೋವರ್ಧನ್ ಬಂಧನ ಆಗಿದೆ. ಆರೋಪಿ ಉನ್ನಿಕೃಷ್ಣನ್ನಿಂದ ಈತ ಚಿನ್ನವನ್ನ ಖರೀದಿ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಕ್ಟೋಬರ್ 23ರಂದು ರೊದಮ್ ಜುವೆಲ್ಲರ್ಸ್ ಮೇಲೆ SIT ರೇಡ್ ಕೂಡ ನಡೆಸಿತ್ತು. ಗೋವರ್ಧನ್ ಮನೆ ಹಾಗೂ ಚಿನ್ನದ ಅಂಗಡಿಯಲ್ಲಿ ಶೋಧ ಕಾರ್ಯವನ್ನ ಕೂಡ ನಡೆಸಿತ್ತು. ಚಿನ್ನ ಕಳವು ಕೇಸ್ನಲ್ಲಿ ಒಟ್ಟು 9 ಆರೋಪಿಗಳ ಬಂಧನ ಆದಂತಾಗಿದೆ. ಈಗ ಶಬರಿಮಲೆಯಲ್ಲಿ ಚಿನ್ನವನ್ನ ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದ್ವಾರಗಳ ಶಿಲ್ಪಗಳ ಪದರಕ್ಕೆ ಚಿನ್ನ ಲೇಪನ ಮಾಡಿರುವಂತಹ ವಿಚಾರ, ಆ ಚಿನ್ನವನ್ನ ಖರೀದಿ ಮಾಡಿರೋದು ಬಳ್ಳಾರಿಯ ರೊದಮ್ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್. ಅವರನ್ನ SIT ಈಗ ಬಂಧನ ಮಾಡಿದೆ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನವನ್ನ ತಗೊಂಡಿರೋದು ಇದೇ ರೊದಮ್ ಜ್ಯುವೆಲ್ಲರಿ ಮಾಲೀಕ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಗಮನಿಸ್ತಾ ಇದ್ದೀವಿ, ಪ್ರಮುಖವಾಗಿ ಈ ಪ್ರಮುಖ ಆರೋಪಿಯ ಜೊತೆಯಲ್ಲಿ ಈ ಗೋವರ್ಧನ್ಗೆ ಸಂಬಂಧ ಇತ್ತು ಅನ್ನುವಂಥ ವಿಚಾರ, ಅಂದರೆ ನೇರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ SIT ಗೊತ್ತಾಗಿರೋದು. ಡೀಟೇಲ್ಸ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈಗ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ, ಮುಂದೆ ED ಕೂಡ ಎಂಟರ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದ್ರಿಂದ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅಂತ? ಅಶ್ವಿನಿ, ಈ ಒಂದು ಪ್ರಕರಣ ಅಂದರೆ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಅಯ್ಯಪ್ಪ ಸ್ವಾಮಿ ಅಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4.5 kg ಚಿನ್ನ 2019ರಲ್ಲಿ ದರೋಡೆ ಆಗಿತ್ತು ಅನ್ನೋದು ಅವತ್ತು ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ 2019ರಿಂದನೂ ಕೂಡ ಇಂದಿನವರೆಗೂ ತನಿಖೆ ನಡೀತಲೇ ಇರತಕ್ಕಂಥದ್ದು. ಕೇರಳದ ಹೈಕೋರ್ಟ್ SIT ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಸುಮಾರು 6 ವರ್ಷ ಆದರೂ ಕೂಡ ನೀವು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಿದ್ದೀರಿ ಅಂತ ಅನುಮಾನದ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಆ ಬಳಿಕ ಈಗ SIT ತನಿಖೆಯನ್ನು ಚುರುಕುಗೊಳಿಸಿದೆ. ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 9 ಜನರನ್ನ ಬಂಧಿಸಿದೆ. ಈಗ ಬಳ್ಳಾರಿಯಲ್ಲಿ ಅಂದರೆ ನಿನ್ನೆ ಸಂಜೆ ಬಳ್ಳಾರಿಯಲ್ಲಿ ರೊದಮ್ ಜ್ಯುವೆಲ್ಲರ್ಸ್ ಅಂದರೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲಿನಲ್ಲಿ ಕಳ್ಳತನವಾದ ಅಂದರೆ ಲೇಪನ ಮಾಡೋದಕ್ಕೆ ಬಳಸಿರ್ತಕ್ಕಂಥ ಬಂಗಾರ ಏನು 4.5 kg ಇತ್ತು, ಅದರಲ್ಲಿ ಒಂದಷ್ಟು ಬಳ್ಳಾರಿಯ ರೊದಮ್ ಜ್ಯುವೆಲ್ಲರ್ಸ್ ಮಾಲೀಕರಾದ ಗೋವರ್ಧನ್ ಅವರು ಕೊಂಡುಕೊಂಡಿದ್ರಂತೆ. ಸುಮಾರು 450 ಗ್ರಾಂ ಬಂಗಾರವನ್ನು ಇವರು ಕೊಂಡುಕೊಂಡಿದ್ದಾರೆ. ಹೀಗಾಗಿ ಇವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಕೇರಳದ SIT ಮಾಡಿರ್ತಕ್ಕಂಥದ್ದು. ಅಕ್ಟೋಬರ್ 23ನೇ ತಾರೀಕು, ಕಳೆದ ಅಕ್ಟೋಬರ್ 23ನೇ ತಾರೀಕು ಇದೇ ಅಂಗಡಿ ಹಾಗೂ ಈ ಅಂಗಡಿಯ ಮಾಲೀಕರಾಗಿದ್ದ ಗೋವರ್ಧನ್ ಅವರ ಮನೆಯ ಮೇಲೆ ಕೇರಳದ SIT ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿ ಒಂದಷ್ಟು ಬಂಗಾರವನ್ನು ವಶಪಡಿಸಿಕೊಂಡಿದ್ರು. ಜೊತೆಗೆ ಗೋವರ್ಧನ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಗೋವರ್ಧನ್ ಅವರು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿಲ್ಲ, ಹೀಗಾಗಿ ನಾವು ಕೊಂಡುಕೊಂಡಿದ್ವಿ ಅಂತ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಜೊತೆಗೆ ಅವರು ಕೊಂಡುಕೊಂಡಿದ್ದ ಬಂಗಾರವನ್ನು SIT ಅಧಿಕಾರಿಗಳಿಗೆ ನೀಡಿದ್ರು ಅನ್ನುವ ಮಾಹಿತಿ ಇತ್ತು. ಅದೇ ಆಧಾರದ ಮೇಲೆ ಈಗ ಗೋವರ್ಧನ್ ಅವರನ್ನು ಬಂಧಿಸಿ ಈಗ ಗೋವರ್ಧನ್ ಅವರನ್ನೇ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿದಾರರನ್ನಾಗಿ ಮಾಡೋದಕ್ಕೆ ಕೇರಳದ SIT ಅಧಿಕಾರಿಗಳು ಯೋಜನೆಯನ್ನು ಮಾಡಿ ಈಗ ಅವರನ್ನು ಕೂಡ ಬಂಧಿಸಿದ್ದಾರೆ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ತಮಿಳುನಾಡಿನ ಉನ್ನಿಕೃಷ್ಣನ್ ಹಾಗೂ ಗೋವರ್ಧನ್ ಅವರು ಮೊದಲಿನಿಂದಲೂ ಕೂಡ ಬಂಗಾರದ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಹೀಗಾಗಿ
ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರಿಂದ ಇವರು ಬಂಗಾರವನ್ನು ಖರೀದಿ ಮಾಡಿದ್ರು. ಹೀಗಾಗಿ ಇವರನ್ನು ಕೂಡ ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಏನು ದೇವಸ್ಥಾನದ ದ್ವಾರ ಬಾಗಿಲು ಆಗಿರ್ಬೋದು, ಜೊತೆಗೆ ದ್ವಾರಪಾಲಕರಾಗಿದ್ದು ಅವು ಎರಡನ್ನೂ ಕೂಡ ಮಾಡೋದಕ್ಕೆ ಅಂದರೆ ಚಿನ್ನಲೇಪಿತ ಮಾಡೋದಕ್ಕೆ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿ ಏನು ಟೆಂಡರ್ನ ಪಡೆದಿತ್ತು, ಆ ಕಂಪನಿಯ CEO ಅವರು ಪಂಕಜ್ ಭಂಡಾರಿ ಅವರನ್ನು ಕೂಡ ನಿನ್ನೆ SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ನಿನ್ನೆ ಪಂಕಜ್ ಭಂಡಾರಿ ಜೊತೆಗೆ ಗೋವರ್ಧನ್ ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆಸಿ ಕೇರಳದಲ್ಲಿ ಬಂಧನ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆ 9 ಜನ ಬಂಧಿತರಾಗಿದ್ದಾರೆ. ಇದೀಗ ಈ ಒಂದು ಪ್ರಕರಣ ಕೇರಳದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಏನು ಅಯ್ಯಪ್ಪ ಸ್ವಾಮಿ ಇದ್ದಾರೆ, ಆ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಸರ್ಕಾರದ ಒಂದು ಸುಪರ್ದಿಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಕೇರಳದ ವಿಧಾನಸಭೆ ಆಗಿರ್ಬೋದು, ಜೊತೆಗೆ ಹೈಕೋರ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತ್ವರಿತವಾಗಿ ಈ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಆದೇಶಗಳು ಸೂಚನೆಗಳು ಆಗಿರ್ತಕ್ಕಂಥದ್ದು. ಹೀಗಾಗಿ SIT ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಿ ಈಗ 9 ಜನರನ್ನು ಅರೆಸ್ಟ್ ಮಾಡಿದೆ. ಇನ್ನು ಪ್ರಕರಣದಲ್ಲಿ ಹಲವರನ್ನ ಬಂಧಿಸುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್, ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಈಗಾಗಲೇ ED ತನಿಖೆಯನ್ನು ನಡೆಸ್ತಾ ಇದ್ದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಕೇಸ್. ನಾಗೇಂದ್ರ 8 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಜಪ್ತಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇದು ಅಂತಿಂತ ಕೇಸ್ ಅಲ್ಲ. ಸರ್ಕಾರದ ಬುಡವನ್ನೇ ಅಲ್ಲಾಡಿಸಿದ ಪ್ರಕರಣ. ಬಿ ನಾಗೇಂದ್ರರ ಸಚಿವ ಸ್ಥಾನವನ್ನೇ ಕಸಿದುಕೊಂಡಂತ ಹಗರಣ. ಇದೇ ಪ್ರಕರಣ ಸಂಬಂಧ ಮಾಜಿ ಸಚಿವ ಬಿ ನಾಗೇಂದ್ರಗೆ ಜಾರಿ ನಿರ್ದೇಶನಾಲಯ ಮತ್ತೆ ಶಾಕ್ ಕೊಟ್ಟಿದೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ST ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಗೋಲ್ಮಾಲ್ ನಡೆದಿತ್ತು. ನಿಗಮದ ಕೋಟಿ ಹಣ ಗುಳುಮಾಗಿತ್ತು. ನಿಗಮದ ಖಾತೆಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ನಕಲಿ ಖಾತೆಗೆ ವರ್ಗಾವಣೆಯಾಗಿತ್ತು. ಇದೇ ಕೇಸ್ನಲ್ಲಿ ಸಚಿವ ನಾಗೇಂದ್ರ ಬಂಧನವೂ ಕೂಡ ಆಗಿತ್ತು. ಸದ್ಯ ಬೇಲ್ ಮೇಲೆ ಹೊರಗಿರೋ ನಾಗೇಂದ್ರಗೆ ED ಮತ್ತೆ ಶಾಕ್ ಕೊಟ್ಟಿದೆ. ನಾಗೇಂದ್ರಗೆ ಬಿಗ್ ಶಾಕ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧ ಮಾಜಿ ಸಚಿವ ಬಿ ನಾಗೇಂದ್ರಗೆ ಸೇರಿದ 8.07 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ED ಜಪ್ತಿ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಸೆಕ್ಷನ್ಗಳ ಅಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ ಮತ್ತು ವಾಣಿಜ್ಯ ಆಸ್ತಿ ಸೇರಿದಂತೆ 4 ಸ್ಥಿರಾಸ್ತಿಯನ್ನ ಸೀಸ್ ಮಾಡಿದೆ. ಈ ಆಸ್ತಿಗಳನ್ನು ಅಪರಾಧದ ಆದಾಯ ಅಂತಾನೂ ಕೂಡ ED ಕರೆದಿದೆ. ಎಷ್ಟೇ ಅಲ್ಲ, ಅಪರಾಧದ ಉಳಿದ ಆದಾಯ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಅಂತಾನೂ ED ಹೇಳಿದೆ. ಅವುಗಳಿಗೆ ಬಿ ನಾಗೇಂದ್ರ ಈಗಾಗಲೇ ಬೇರೆ ವ್ಯವಸ್ಥೆ ಮಾಡಿರಬಹುದು ಅಥವಾ ಮರೆ ಮಾಡಿರಬಹುದು ಅಂತ ತಿಳಿಸಿದೆ. ಹೀಗೆ ಕಾಂಗ್ರೆಸ್ ಕೊರಳಿಗೆ ಉರುಳಾಗಿರೋ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕೇಸ್ ಮಗ್ಗಲು ಮುಳ್ಳಾಗಿದೆ. ಮಾಜಿ ಸಚಿವ ನಾಗೇಂದ್ರಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈ ಕೇಸ್ನಲ್ಲಿ ಇನ್ನು ಏನೇನಾಗುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.